ನಾಡಿನ ಕೃಷಿ ಕ್ಷೇತ್ರಕ್ಕೆ ಹೊಸ ಶಕ್ತಿ ತುಂಬಿದ ಮಹಾನ್ ಸಮಾಜ ಸುಧಾರಕ, ಜನನಾಯಕ, ಬಡವರ ಧ್ವನಿ, ಹಿಂದುಳಿದ ವರ್ಗಗಳ ಹರಿಕಾರ ಎಂದೇ ಖ್ಯಾತರಾಗಿದ್ದ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ್ ಅರಸ್ ಅವರ ಜನ್ಮದಿನವನ್ನ ನಾವಿಂದು ಸ್ಮರಿಸುತ್ತಿದ್ದೇವೆ. ಉಳುವವನಿಗೆ ಭೂಮಿ ಎಂಬ ಅವರ ಮಹತ್ತರ ನಿರ್ಧಾರದಿಂದ ನೂರಾರು ರೈತರು ಭೂಮಾಲೀಕರಾದರು. ಕೃಷಿಕರ ಕೈಗೆ ಭೂಮಿಯನ್ನ ಒದಗಿಸಿ ಬಡ ಶ್ರೀಮಂತರ ನಡುವಿನ ಅಂತರವನ್ನ ಕಡಿಮೆ ಮಾಡಿದ ಕೃಷಿ ಕ್ರಾಂತಿಗೆ ಅವರು ದಾರಿಯಿಟ್ಟವರು. 1972ರಿಂದ 77 ಹಾಗೂ 1978ರಿಂದ 80ರ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಅವರು ಹಾವನೂರು ಆಯೋಗವನ್ನ ರಚಿಸಿ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಒದಗಿಸಿದ್ರು. ಕೃಷಿಕರ ಹಕ್ಕುಗಳ ರಕ್ಷಣೆಗೆ ಅವರ ಬದುಕು ಸುಧಾರಿಸಲು ಭೂ ಸುಧಾರಣಾ ಕಾಯ್ದೆಗಳನ್ನ ಜಾರಿಗೊಳಿಸಿದ್ರು. ಮೈಸೂರನ್ನ ಕರ್ನಾಟಕ ಎಂದು ನಾಮಕರಣ ಮಾಡಿದ ನಾಯಕ, ಬಡತನ ನಿರ್ಮೂಲನೆಗೆ ಶ್ರಮಿಸಿದ ಜನನಾಯಕನಿಗೆ ಇಂದು ಕೃಷಿಕ ಸಮುದಾಯದಿಂದ ಹೃತ್ಪೂರ್ವಕ ವಂದನೆಗಳು.